ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲ ಮತ್ತೊಮ್ಮೆ ಸುಸ್ವಾಗತ ಅಂತ ಬಯಸ್ತೀನಿ. ಎಲ್ಲರೂ ಚೆನ್ನಾಗಿರಿ, ಎಲ್ಲ ಸದಾ ಖುಷಿಯಿಂದ ಸದಾ ಖುಷಿಯಾಗಿರಿ. ಇವತ್ತು ನಾನು ಅಷ್ಟೇ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಟೊಮೆಟೊ ಗೊಜ್ಜು ಮಾಡಿ ರೈಸ್ ಮಾಡ್ಕೊತಾ ಇದ್ದೀನಿ. ಬಟ್ ಟೊಮೆಟೊ ಗೊಜ್ಜೆಲ್ಲ ಟೊಮೆಟೊಗಳು ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಕಟ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡು ಎಲ್ಲ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಬಿಡಿಸಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಮೇಲೆ ಒಂದು ಕಡಾಯಿಗೆ ಒಂದು 5 ಸ್ಪೂನ್ ಎಣ್ಣೆ, ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಒಂದು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಸ್ಪೈಸಿಯಾಗಿ ಫ್ರೈ ಮಾಡ್ಕೋಬೇಕು. ಆದಮೇಲೆ ಒಣಮೆಣಸಿನ್ಕಾಯಿ ಎಲ್ಲ ಒಂದು 5-6 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ಪೈಸಿಯಾಗಿ ಬ್ರೌನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಆದಮೇಲೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಟೊಮೆಟೊನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಟ್ಕೊತಾ ಇದೆ. ಬಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಪ್ಲೇಟ್ ಮುಚ್ಚಿಗೆ ಬಿಡಬೇಕು. ಯಾಕಂದರೆ ಟೊಮೆಟೊ ಸ್ಪೈಸಿಯಾಗಿ ಬೇಯೋದಕ್ಕೆ ಒಂದು 5 ನಿಮಿಷ ಬಿಡಬೇಕು. ನೋಡಿ, ಸ್ವಲ್ಪ ಚೆನ್ನಾಗಿ ಸ್ಮಾರ್ಟಾಗಿ ಬೆಂದಿತ್ತು. ಅದನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಯಾಕಂದರೆ ಟೊಮೆಟೊ ಗೊಜ್ಜು ಒಪ್ಪೊಪ್ಪಾಗಿದ್ದರೆ ಚೆನ್ನಾಗಿರಲ್ಲ. ಸ್ಮ್ಯಾಶ್ ಆಗಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ಪೂರ್ತಿ ಒಂದು ಇದರಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕು, ಸ್ಕೌಟಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಬಟ್ ಬೇರೆ ಇದರಲ್ಲೆಲ್ಲ ಸ್ಮ್ಯಾಶ್ ಮಾಡ್ಕೋಬೋದು. ಬಟ್ ನಾನು ಸ್ಕೌಟಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಎಲ್ಲ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀರು ಬೇಯಿಸೋದಕ್ಕೆ ಇಟ್ಟಿದ್ದೆ. ಒಂದು 2 ನಿಮಿಷ ಅದು ಕುದಿ ಬರಬೇಕು. ಕುದಿ ಬಂದು ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ಟೊಮೆಟೊ ಗೊಜ್ಜು ಅನ್ನ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಖತ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿ. ನಾನು ಅಷ್ಟೇ ಊರಲ್ಲಿದ್ದವಾಗ ಏನಾದರೂ ಒಂದೊಂದು ಮಾಡ್ಕೊತಾ ಇರ್ತೀನಿ. ಬಟ್ ಒಂದಿನೂ ಮಿಸ್ ಮಾಡಲ್ಲ. ಒಂದೊಂದು ರೆಸಿಪಿ ಒಂದೊಂದು ಸಲ ಮಾಡ್ಕೊತಾ ಇರ್ತೀನಿ. ಒಂದು ಟೊಮೆಟೊ ಗೊಜ್ಜು ಮತ್ತು ರೈಸ್ ಮಾಡಿ ತಿಂದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿತ್ತೆ. ನನಗೆ ತಿನ್ನಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ತಿನ್ನಬೇಕು ಅನ್ನಿಸ್ಬಿಡ್ತು. ಆ ಥರ ಇತ್ತು, ತುಂಬ ಚೆನ್ನಾಗಿತ್ತು, ಸಖತ್ ಅಂತಲೇ ಹೇಳ್ಬೋದು. ಬಟ್ ನನ್ನ ಕೈಯಿಂದ ನಾನು ಏನು ಮಾಡ್ಕೊತೀನಿ, ನನಗೆ ತುಂಬ ಇಷ್ಟ. ಬೇರೆಯವ್ರಿಗೆ ಯಾವ ಥರ ಇರುತ್ತೆ ಗೊತ್ತಿಲ್ಲ. ಬಟ್ ನನ್ನ ಮನೆಯಲ್ಲಿ ನನಗೆ ಎಲ್ರಿಗೂ ಇಷ್ಟನೇ. ಬಟ್ ನಾನೆಲ್ಲ ಊಟ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ಹಾಗೆ ಮಗುಗೆ ಮಾಡಿಸಿ ಇವತ್ತೆಲ್ಲ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 2 ಅವರ್ಸ್ 3 ಅವರ್ಸ್ ಆಗಿ ಆಮೇಲೆ ಫ್ರೆಶ್ ಅಪ್ ಆಗಿ ಮತ್ತು ಹಾಗೆ ಮನೆಯಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ನಾನಿವತ್ತು ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಹೂವು ತುಂಬ ಚೆನ್ನಾಗಿತ್ತು, ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಥರ ದಾಸವಾಳ ಹೂವು ಕೂಡ ತುಂಬ ಚೆನ್ನಾಗಿರ್ತೈತೆ. ನಾನು ಎಲ್ಲ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಒಂದು ಸೈಡ್ಗೆ ಇಟ್ಕೊಂಡು ಮತ್ತು ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಕ್ಕಿ ಮಾಡ್ತಾಯಿದ್ದೀನಿ. ಬಟ್ ಊರಿಗೆ ಹೋದರೆ ನಾನು ಜಾಸ್ತಿನೇ ಕೆಲಸ ಮಾಡೋದಿಲ್ಲ. ಬಟ್ ಎಲ್ಲ ಅಮ್ಮನೇ ಮಾಡ್ಕೊತಾರೆ. ಬಟ್ ನಾನಿವತ್ತು ನಾನೇ ಮಾಡ್ತೀನಿ ಅಂತೇಳಿ ನಾನಿವತ್ತು ಮಾಡ್ತಾಯಿದ್ದೀನಿ. ಬಟ್ ನಾನು ಊರಿಗೆ ಹೋದರೆ ಜಾಸ್ತಿ ಕೆಲಸನೇ ಮಾಡಿಸೋದಿಲ್ಲ. ನಾನು ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಯಾವುದೋ ಒಂದು ಕೆಲಸ ಮಾಡಿಕೊಂಡೆ ಮಗು ನೋಡ್ಕೊಂಡು ಸೈಲೆಂಟಾಗಿ ಬಿಡ್ತಾಯಿದ್ದೆ. ಬಟ್ ಇವತ್ತು ಯಾಕೋ ಪೂಜೆ ಮಾಡ್ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಮತ್ತು ದೀಪ ಬತ್ತಿಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬಟ್ ದಾಸವಾಳ ಹೂವು ತುಂಬ ಚೆನ್ನಾಗಿತ್ತು. ಫೋಟೋದಲ್ಲಿ ನೋಡಿದ್ರೆ ತುಂಬ ಸಖತ್ತಾಗಿದೆ. ಬಟ್ ಈ ಹೂವನ್ನ ಮುಡ್ಕೋಬೇಕಂದ್ರೆ ತುಂಬಾ ಇಷ್ಟ. ಬಟ್ ನನಗೆ ಇನ್ನೂ ಕಡಿಮೆ ಅಲ್ವಾ ಇರೋದು, ಅದಕ್ಕಾಗಿ ಮುಡ್ಕೊಳೋದಕ್ಕೆ ಹೋಗಲಿಲ್ಲ. ಫೋಟೋ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೆ ಮನೆಯಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಅಷ್ಟು ಬೇಗ ನನ್ನ ಮಕ್ಕಳು ಕೂಡ ಬಂದರು. ನಾನು ಮಾಡಬೇಕು ನೀನು ಮಾಡಬೇಕು ಅಂತ ಒಂದೇ ಆಟ. ಬಟ್ ನಮ್ಮ ಅಕ್ಕನ ಮಗು ನನ್ನ ಮಗು ಕೂಡ ತುಂಬ ಕ್ಯೂಟು. ಬಟ್ ಹೇಳಿದ ಮಾತು ಚೆನ್ನಾಗೇ ಕೇಳ್ತಾರೆ. ಬಟ್ ಒಬ್ಬರು ತೀಟಲೆ ಮಾಡೋದಿಲ್ಲ. ತುಂಬಾ ಇಷ್ಟ ನನ್ನ ಮಕ್ಕಳ ಜೊತೆ ಪೂಜೆ ಮಾಡಬೇಕಂದ್ರೆ. ಬಟ್ ಅವರು ಎಷ್ಟು ಚೆನ್ನಾಗಿ
ಪೂಜೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂದರೆ ಹೇಳೋದಕ್ಕೆ ಆಗಲ್ಲ. ಅಷ್ಟೊಂದು ಭಕ್ತಿ, ಅಷ್ಟೊಂದು ಶ್ರದ್ಧೆ ಅವರಲ್ಲೇ ಕಂಡು ಬಂದುಬಿಡುತ್ತೆ. ಆ ಥರ ಮಕ್ಕಳಲ್ಲಿ ಇರುತ್ತೇನೋ ಅನಿಸುತ್ತೆ. ಬಟ್ ನಾವು ಹೇಳ್ಕೊಡ್ತಿದ್ರೆ ನಾವು ನೋಡಿ ಮಾಡೋದಕ್ಕಿಂತ ಅವರು ಪ್ರತಿಯೊಂದು ಅಬ್ಸರ್ವ್ ಮಾಡಿ ಪ್ರತಿಯೊಂದು ಮಾಡ್ತಾರಲ್ಲ, ಅದೊಂದು ದೊಡ್ಡ ಖುಷಿನೇ. ಹಾಗೆ ಎಲ್ಲ ಮಕ್ಕಳ ಜೊತೆ ನಾನು ಪೂಜೆ ಮಾಡಿಕೊಂಡು ಮತ್ತು ದೇವ್ರ ಪ್ರಸಾದ ಕೂಡ ಮಾಡಿ ಅವಲಕ್ಕಿ ರಸಬಳ್ಳಿ ಮಾಡಿಕೊಂಡು ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಗೋಯಿತು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಸರಿ ಹೋಯಿತು. ಯಾಕಂದರೆ ಎಲ್ಲರ ಜೊತೆ ಮಾತಾಡೋದು, ಬೆರೆಯೋದು, ಆಡ್ಕೊಂಡಿರೋದು, ಮಕ್ಕಳು ಬಂದರೆ ಮಕ್ಕಳ ಜೊತೆ ಆಡೋದು, ಹಿಂಗೆ ಸಣ್ಣ ಪುಟ್ಟ ಅಮ್ಮ ಅಪ್ಪ ಹತ್ರ ಎಲ್ಲ ಮಾತಾಡ್ಕೊಂಡಿರೋದು ಟೈಮ್ ಆಗುತ್ತೆ. ಬಟ್ ನಾನು ಕೆಲಸ ಮಾಡೋದಕ್ಕೆ ಒಂದು ಕೆಲಸನೂ ಇಡೋದಿಲ್ಲ. ಬಟ್ ಎಲ್ಲ ಕೆಲಸನೂ ಅಮ್ಮನೇ ಮಾಡ್ಕೊತಾರೆ. ನನಗದೊಂದು ದೊಡ್ಡ ಖುಷಿ. ಬಟ್ ನಾನು ಮಾಡ್ತೀನಿ ಇರಮ್ಮಂದ್ರೂ ನಮ್ಮಮ್ಮ ಕೇಳೋದಿಲ್ಲ. ಬಟ್ ನಮ್ಮಮ್ಮನೇ ನಾನು ಮಾಡ್ಕೊತೀನಿ, ಸುಮ್ಮನೆ ಇರು ಅಂತ. ಎಲ್ಲರ ಮನೆ ಹೆಣ್ಮಕ್ಳು ಅಷ್ಟೇ, ತವ್ರ ಮನೆಗೆ ಹೋದರೆ ಕೆಲಸನೇ ಮಾಡಿಸಲ್ಲ, ಅಮ್ಮಂದ್ರೇ ಮಾಡ್ತಾರೆ. ಅದೊಂದು ದೊಡ್ಡ ಖುಷಿ. ನಾನು ಎಲ್ಲ ಕೆಲಸ ಮಾಡಿಕೊಂಡು ಇವತ್ತು ಇಷ್ಟೇ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.